ಕಳ್ಬವ ಕಂಡಿಡಿದ್ಬಿಟ್ಟ. ನಿಂದು ಅವ್ನು ನಂಗೆ ಗೊತ್ತಿಲ್ವಾ? ಅದು ಹೌದು, ಆದ್ರೀಗ ಸಹನಾಯಿ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಮಾಡಿದ ತಪ್ಪೆ ಕಾರಣ ಆಗೋಯ್ತು. ನಾನು ನೋವು ಅದೇ ಬಾಬು, ನನ್ನ ಮೇ ಕಣೆ ಬಾಬು. ಅವಳು ಕೋಪದಾಗ ಹೇಳಿದ್ಲು, ತಿಟ್ಟವಾಗ್ಲೂ ಹೇಳಿದ್ಲು, ಒಟ್ನಾಗೆ ನನ್ನ ಬೇರೆ ಕೆಲಸ ನೋಡ್ಕೊಂತ ಹೇಳವಳೆ. ಅವಳು ಹೇಳಿದ ತಕ್ಷಣ ಹೋಗೋ ಮಗನೆಲ್ಲ ಈಗ ಚಾನ್ಸೇ ಇಲ್ಲ. ನಿನ್ ಮುಂದೆ ಹತ್ತು ಕಣ್ಣೀರಾಕ್ದಂಗೆ ಅವಳ ಮುಂದೆನೂ ಕಣ್ಣೀರಾಕಿ ಕಾಲಕ್ಕೆ ಬಿದ್ದು ಬೇಡ್ಕೊಂಡಾರು ಸರಿ, ನಾನು ದೂರ ಮಾಡ್ಬೇಡ ಅಂತ ಅವಳ ಜೊತೆಗೆ ಇರ್ತೀನಿ. ಥೂ ನನ್ನ ಮಗನೇ, ಗಂಡಿನ ಜಾತಿಗೆ ಅವಮಾನ ಕಾಣಲಿ. ಹೋಗ್ ಬಾಬು, ಪ್ರೀತಿಸ್ತವಳನ್ನ ಬಿಟ್ರೆ ನಾನೆಂತ ಗಂಡ್ಸು? ಸರಿ ಆಯ್ತು, ನನ್ನ ಮಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂದ್ರೆ ಸಾನಂತಾವು ನಾನು ಅಂಕಿತ ಮಾತಾಡ್ತೀನಿ. ಬಾಬು ಹೆಂಗೂ ಮಾತಾಡ್ತೀಯ, ಹಂಗೆ ನನ್ನ ವಿಷಯನೂ ಸೇರ್ಸ್ ಮಾತಾಡು. ನೀನು ಹೇಳಿದ ತಕ್ಷಣ ಮಾತಾಡಕ್ಕೆ ಆಯ್ಕೆ, ಸಮಯ ಬಂದಾಗ ನಾನೇ ಮಾತಾಡ್ತೀನಿ. ಅವ್ವ, ನಾನು ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಅದನ್ನೇ ಕೇಳ್ತೀವಿ, ನೀ ಮಾತಾಡ್ಬೇಕು ಅಂತಿದ್ಯ, ಅದೇನಂತ ಹೇಳೆ. ಅವ್ವ, ನೀನ್ ನಂಗೆ ಮದ್ವೆ ಮಾಡಕ್ಕಿಲ್ವಾ? ಅವ್ವಾ, ನೀನೇ ಮಾತಾಡ್ತಿರೋದು? ಅಯ್ಯೋ ನನ್ ಚಿನ್ನ, ಎಂತ ಮಾತು ಕೇಳ್ಬಿಟ್ಟಿಯ ನೀನು. ಅಲ್ಲ, ಲಗ್ನ ದಿಸಿ ಎತ್ತಿದ್ರೆ ಸಾಕು ಮಕ ಬುರಿತಿದ್ದೆ. ಈಗ ನೋಡಿದ್ರೆ ನಿನ್ ಬಾಯಾರ ಲಗ್ನ ಮಾಡಕ್ಕಿಲ್ವಾ ಅಂತ ಕೇಳ್ತಿದ್ಯಲ್ಲೇ. ಅವ್ವ, ನಿನ್ ಸ್ಯಾನೆ ದಿವಸದಿಂದ ನನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ, ನಿನ್ ಆಸೆಗೆ ಯಾಕೆ ನಿರಾಸೆ ಮಾಡುಮ ಅಂತ ಮದ್ವೆ ಮಾಡ್ಕೊಳ್ಳೋ ತೀರ್ಮಾನ ಮಾಡಿವ್ನಿ. ಅಯ್ಯೋ ನನ್ ಚಿನ್ನಮ್ಮ ಬಂಗಾರಿ, ನಿನ್ ಬಾಯಿನಿಂದ ಮಾತು ಕೇಳ್ಬೇಕು ಅಂತ ಹೇಳ್ತೀನಿ ಕಾಯ್ತಿದ್ನಿ ನಾನು. ಈ ಒಳ್ಳೇದಾಯ್ತು ಬಿಡು, ಈಗ್ಲಾದ್ರೂ ಮನ್ಸ್ ಮಾಡ್ತೀಯಲ್ಲ. ಬಾ, ಈಗಲೇ ಚಂದ್ರ ಮಾತಾಡಿ ನಿನ್ ಒಂದೊಳ್ಳೆ ಸಂಬಂಧ ನೋಡಕ್ ಹೇಳ್ತೀನಿ. ಅಯ್ಯೋ ಅವ್ವ, ತಡಿ, ಆ ಶ್ರಮ ನಿನಗ್ ಬೇಡ ಕಣವ್ವ. ನಾನೇ ಒಂದೊಳ್ಳೆ ಸಂಬಂಧ ಹುಡ್ಕೊಂಡಿವ್ನಿ. ಹಾ, ಏಯ್, ಏನೇ ಹೇಳ್ತಿದ್ಯಾ ಮೂದೇವಿ? ನೀನೇ ಹುಡುಕೊಂಡಿದ್ಯಾ? ಯಾರೇ ಅವನು? ಅದು ಕಾಳಿ ಕಣವ್ವ. ಆ ರಾಜವ್ವ ನನ್ ಮ್ಯಾಗೆ ಕೈ ಮಾಡಕ್ ಬಂದಾಗ ಕಾಳಿನೇ ತಡೆದಿದ್ದು. ಅದು ಅಲ್ದೆ ಅವನ್ ತವ ಸ್ಯಾನೆ ಒಳ್ಳೆ ಗುಣ ಆಯ್ತವ್ವ. ಮುಚ್ಚೆ ಬಾಯ್, ನಮ್ಮ ಮನೆ ಹಾಳಿ. ಕಷ್ಟಪಟ್ಟು ಮಗನ ಲಾಯರ್ ಮಾಡಿವ್ನಿ, ಮನೆ ಅಳಿ ಆಗೋನ್ನ ಮೆಸ್ಸಲ್ಲಿ ಮುಸುರಿ ತಿಕ್ಕೊಂಡು ಕರ್ಕೊಂಬರ್ಲೇನೆ. ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಅವ್ವ, ಕೆಲ್ಸ ಯಾವ್ದಾದ್ರೆ ಯೋನವ್ವ, ಗುಣ ಚಂದಾಗೈತೆ ತಾನೇ. ಮುಚ್ಚ ಬಾಯ್ನ, ಹಾಳಾದವಳೆ. ಗುಣ ಚೆನ್ನಾಗೈತೆ ಅಂತ ನಾ ಈ ನರಿ ಕೋತಿನೆಲ್ಲ ಲಗ್ನ ಹಾಕಾಯ್ತದ? ಈ ಸೇನಾದ್ರೂ ನಿಮ್ಮ ಅಣ್ಣನ್ ಗೊತ್ತಾದ್ರು ಏನ್ ಮಾಡ್ತಾನೆ ಗೊತ್ತೇನೆ? ಅಣ್ಣ ಯಾನು ಪಿರುತಿ ಮಾಡಿದಾನೆ ವಸುವತ್ಕೆ ನಾ ಮದ್ವೆ ಆಗಿದ್ದು, ಹಂಗೆ ನನ್ ಪಿರುತಿನೂ ಒಪ್ಕೊಂತಾನೆ. ಯಾರೇ ಒಪ್ಕೊಂಡ್ರು ನಾ ಒಪ್ಪೋದಿಲ್ಲ. ಅಲ್ಲ ಕಣೆ, ಹೋಗಿ ಹೋಗಿ ಆ ಮೂದೇವಿನ ಮದ್ವೆ ಮಾಡ್ಕಂತೀಯ ಲೇ? ಅವನ್ಗೆ ಸಹ ನನ್ ಮೇನ್ ಮನ್ಸೈತೆ, ಅದ್ ನಿನ್ ಗೊತ್ತಿಲ್ವೇನೆ? ಅವ್ವ, ಅದೆಲ್ಲ ಸುಳ್ಳು ಕಣವ್ವ. ಸಹನ ಅಕ್ಕ ಅಂತ ಹುಡ್ಗಿ ಅಲ್ಲ. ಅವಳಂತವಳಲ್ಲ ಕಣೆ, ಆದ್ರೆ ಇವನು ಅವಳು ಹಿಂದಿಂದೆ ಸುತ್ತಾ ಇರ್ತಾನೆ. ಅದು ಅಲ್ದೆ ಪಂಚಾಯತಿನಲ್ಲೇ ಅವ್ನು ಒಪ್ಕೊಂಡವನೇ ಕಣೆ. ಅವ್ರು ಎಲ್ಲ ಕಡೆಯಿಂದ ಎದೇಳಕ್ಕಾಗದೆ ಕೆಳಗ್ ಬೀಳ್ಬೇಕು ಅಂದ್ರೆ ನಾವ್ ಈ ತರ ತಂತ್ರಗಳನ್ನ ಯೂಸ್ ಮಾಡ್ಲೇಬೇಕಾಗುತ್ತೆ. ನಮ್ ತಾಯಿ ಆ ಮನೆ ಹೆಣ್ಮಗಳು, ಅದಕ್ಕೆ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿಲಿ ಪಾಲಿದೆ. ಅದು ಅಲ್ಲದೆ ನಮ್ಮ ಅತ್ತೆ ಬಂಗಾರಮ್ಮ ನಮ್ಮ ತಾಯಿನ ಬಲವಂತವಾಗಿ ಮನೆಯಿಂದ ಹೊರಡಿಸಿದ್ದಾರೆ. ಇದೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಬಂಗಾರಮ್ಮನ ಮನೆನ ಕಾನೂನು ರೀತಿಯಲ್ಲಿ ಕಿತ್ಕೋತೀನಿ. ಕಂಠಿ ಮನೆ ಸುದ್ದಿಗೋದ್ರೆ ಅವ್ನು ಸುಮ್ಮನೆ ಇರ್ತಾನ ರಾಧಾ? ಸುಮ್ಮನೆ ಇರಬಾರ್ದು ಅಂತಾನೆ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತಿರೋದು. ಎಲೆಕ್ಷನ್ ನಿಲ್ತೀನಿ, ಅಲ್ಲೂ ಗೆಲ್ತೀನಿ. ಕೇಸ್ ಹಾಕ್ತಿದ್ದೀನಿ, ಅದರಲ್ಲೂ ಗೆಲ್ತೀನಿ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದನೂ ಸೋಲೆ ಕಾಣ್ಬೇಕು. ನೀನು ಟಾರ್ಗೆಟ್ ಮಾಡಿದ್ರೆ ಬಿಡೋ ಮಾತೇ ಇಲ್ಲ ಅಲ್ವಾ? ಎಷ್ಟು ತಲೆ ಉಪಯೋಗಿಸಿ ಹೇಗೆಲ್ಲ ಅವ್ರನ್ನ ಲಾಕ್ ಮಾಡ್ತಿದ್ಯಾ ನೋಡು. ನಾನೊಂಥರ ಪೆಟ್ಟು ತಿಂದಿರೋ ಹುಲಿ ವೈಭವ್. ಮೊದಲಿಗಿಂತನೂ ಈಗ ಇನ್ನೂ ಜಾಸ್ತಿ ವೈಲೆಂಟ್.
ನನ್ನನ್ನು ಹೆದರಾಕೊಂಡ್ರೆ ಅವ್ರು ಎಲ್ಲರೂ ಪ್ರತಿ ಕ್ಷಣ ವಿಲ ವಿಲ ಅಂತ ಒದ್ದಾಡ್ಬೇಕು. ಹಾಗೆ ಮಾಡ್ತೀನಿ. ಹೇಗೋ ನೀನು ಅಂದ್ಕೊಂಡಂಗೆ ಎಲ್ರಿಗೂ ಒಂದು ಗತಿ ಕಾಣಿಸ್ತಾ ಇದೆಯಾ. ಸೂಪರ್ ಸೂಪರ್ ರಾಧಾ. ಮುಂದೆ ನಿನ್ನ ಗುರಿ ಏನೇ ಇರಲಿ, ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವೈಭವ್. ಹೇಳ ಪ್ರತಾಪ, ಏನೋ ಮಾತಾಡ್ಬೇಕಂತ ಹೇಳಿದೆ. ನಿಮ್ ತಾಯಿ ಅಂತ ಹುಲಿ ಪಕ್ಷದಿಂದ ಹೊರಗಡೆ ಹೋದ್ಮೇಲೆ ನಮ್ಮಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ದಿರೋ ತರ ಆಗ್ಬಿಟ್ಟಿದ್ಯಣ್ಣ. ಇದ್ಯಾಕ್ಲ ಹೆಂಗಂತ್ಯ? ಪಕ್ಷ ನಿಮ್ ಸಂದಾಗ ನೋಡ್ಕೋದೈತಲ್ಲ. ಬರೀ ಕುತಂತ್ರಿಗಳು ನೀತಿ ಭ್ರಷ್ಟೆಲ್ಲ ಪಕ್ಷದೊಳಗಡೆ ಜಾಯ್ನ್ ಆದ್ರೆ ಎಲ್ಲಾಣ ಚೆನ್ನಾಗಿರುತ್ತೆ ಪಕ್ಷ. ಅಲ್ಲ ಕಣ್ರಲ್ಲ, ನೀವು ಹೇಳೋದು ನೋಡಿದ್ರೆ ಅಮ್ಮ ಇಲ್ಲ ಅಂದ್ಮೇಲೆ ಪಕ್ಷನೇ ಇಲ್ಲ ಅಂತ ಹೇಳಂಗಿದ್ರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಮುಗಿಸೆ. ಆದ್ರೆ ಈಗ ಜಾಗಕ್ಕೆ ಬೆಲೆ ಇಲ್ದಿರೋಲ್ಲ ಕುತ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದಾರೆ. ಅದೇ ಬೇಜಾರಾಗ್ತಾ ಇರೋದು. ಯಾರಲ್ಲ ಬತ್ತವ್ರೆ? ನಿಮ್ ತಾಯಿ ಜಾಗಕ್ಕೆ ಆ ರಾಧಾ ಕೂರ್ಬೇಕು ಅಂತ ಎಲೆಕ್ಷನ್ ನಿಲ್ತಾ ಇದ್ದಾಳಣ್ಣ. ಪಕ್ಷದಿಂದ ಟಿಕೆಟ್ ಕೊಡೋಕೆ ಅಧ್ಯಕ್ಷರು ಕೂಡ ಒಪ್ಕೊಬಿಟ್ಟಿದಾರಣ್ಣ. ನಮ್ಗೆ ಯಾರಿಗೂ ಮನ್ಸಿಲ್ಲ ಅಣ್ಣ